ರಾಮನ ಪೂಜೆಗೆ ಮೋದಿ ಅರ್ಹರಲ್ಲ, ಮೋದಿ ರಾಮನಲ್ಲ ಆಂಜನೇಯ, ಮೋದಿ ವಿರುದ್ಧ ಬಿಜೆಪಿಗರೇ ಕಿಡಿ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಶ್ರೀರಾಮ ಜನ್ಮಭೂಮಿಯಲ್ಲಿ ಈಗ ಪೂಜೆ ಇನ್ನೇನು 2024 ಜನವರಿ 22ರಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಿದ್ದಾರೆ ಮೋದಿಜಿ ಅವರು ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಇಡೀ ದೇಶಕ್ಕೇನು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಇದರ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದ್ರೆ ಅವರ ಪಕ್ಷದವರೇ ಬಿಜೆಪಿಯವರೇ ಹೇಳ್ತಿದ್ದಾರೆ ಮೋದಿಜಿ ಅವರು ರಾಮನ ಮಂದಿರವನ್ನ ಏನು ಉದ್ಘಾಟನೆ ಮಾಡ್ಬೇಕಲ್ವಾ ಅದಕ್ಕೆ ಅರ್ಹರಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ರಾಮನಲ್ಲೂ ಕೂಡ ರಾಜಕೀಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ಈ ವಿಚಾರ ಏನು ಅಂತಂದ್ರೆ ಮೋದಿಜಿ ಅವರು ನಿಜವಾಗ್ಲೂ ಅರ್ಹರಲ್ವಾ, ಅವ್ರ ಪಕ್ಷದವರೇ ಈ ತರ ಹೇಳೋಕೆ ಕಾರಣವೇನು, ವಿಪಕ್ಷಗಳು ಇನ್ನೇನ್ ಹೇಳಬಲ್ಲದು ಮೋದಿ ಅವ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಬನ್ನಿ. ಸದ್ಯ ಭಾರತದಲ್ಲಿ ಹೆಚ್ಚು ಚರ್ಚೆಯಲ್ಲಿರೋ ವಿಚಾರ ಏನಂದ್ರೆ ಅದುವೇ ಭಾರತ ಹೆಮ್ಮೆಯ ರಾಮ ಮಂದಿರ ವಿಚಾರದ ಉದ್ಘಾಟನಾ ವಿಚಾರ. ಹಿಂದೂಗಳ ದಶಕದ ಕನಸು ಇದೀಗ ನನಸಾಗ್ತಾ ಇದೆ. ಇಂಥದ್ದೊಂದು ಕ್ಷಣಕ್ಕಾಗಿ ದಿನಗಣನೆ ಆರಂಭವಾಗಿದ್ದು ಇಡೀ ಅಯೋಧ್ಯೆ ರಾಮ ಮಂದಿರದಲ್ಲಿ. ಹೀಗಿರುವಾಗಲೇ ರಾಮನಲ್ಲೂ ರಾಜಕೀಯ ಎನ್ನುವ ಹೇಳಿಕೆ ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಹೌದು ಸ್ನೇಹಿತರೆ, ರಾಮ ಮಂದಿರದ ವಿಚಾರ ಇದೀಗ ಮುನ್ನಡೆಗೆ ಬರ್ತಾ ಇದೆ. ಅದರಲ್ಲಿಯೂ ಅಯೋಧ್ಯೆಯಂತೂ ರಾಮ ಮಂದಿರದ ಉದ್ಘಾಟನೆಯನ್ನ ಕ್ಷಣಕ್ಕೋಸ್ಕರ ಕಾಯ್ತಾನೇ ಇದೆ. ಇಂತಹ ಸಂದರ್ಭದಲ್ಲಿ ರಾಮನಲ್ಲಿಯೂ ರಾಜಕೀಯ ಶುರುವಾಗಿದ್ದು ಭಾರಿ ವಿವಾದಕ್ಕೆ ಭುಗಿಲೆದ್ದಿದೆ. ಮುಂದಿನ ತಿಂಗಳಿನಲ್ಲಿ ನಡೆಯಲಿರುವ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿದೆ. ಲೋಕಸಭೆ ಚುನಾವಣೆಗೆ 4 ತಿಂಗಳು ಕಡಿಮೆ ಸಮಯ ಇರುವಾಗಲೇ ರಾಜಕೀಯ ವಿವಾದ ಶುರುವಾಗಿದೆ. ಜನವರಿ 22ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಧಾರ್ಮಿಕ ಮುಖಂಡರು, ಕಲಾವಿದರು ಸೇರಿದಂತೆ ಅನೇಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಆದರೆ ವಿರೋಧ ಪಕ್ಷದ ನಾಯಕರಿಗೆ ನೀಡಿರುವ ಆಹ್ವಾನ ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣ ಅಯೋಧ್ಯೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯಗೊಳಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಮಾಡಿರುವ ಸಿಪಿಎಂ ನಾಯಕಿ ಬೃಂದಾ ಕಾರಟ್ ಇವರು ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ನಾವು ಇಲ್ಲಿಗೆ ಹೋಗೋದಿಲ್ಲ, ನಾವು ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸುತ್ತೇವೆ, ಆದರೆ ಅವರು ಧಾರ್ಮಿಕ ಕಾರ್ಯಕ್ರಮವನ್ನ ರಾಜಕೀಯಕ್ಕೆ ಬೆಸೆಯುತ್ತಿರುವ ಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಇತರೆ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಮಂದಿರ ಉದ್ಘಾಟನೆ ಆಹ್ವಾನವನ್ನ ನಿರಾಕರಿಸಿದ್ದಾರೆ. ಕಾಂಗ್ರೆಸ್ನ ಮಾಜಿ ನಾಯಕರು ಆಗಿರುವಂತಹ ಕಪಿಲ್ ಸಿಬಲ್ ಶ್ರೀರಾಮ ನನ್ನ ಹೃದಯದಲ್ಲಿ ಇದ್ದಾನೆ, ಹೀಗಾಗಿ ಸಮಾರಂಭಕ್ಕೆ ಹಾಜರಾಗುವ ಅಗತ್ಯವೇನಿಲ್ಲ ಅಂತ ಅನಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಇದು ಚುನಾವಣೆಗೆ ಮುನ್ನ ಬಿಜೆಪಿಯ ಬಲವನ್ನ ಪ್ರದರ್ಶಿಸುವ ಸಮಾವೇಶವಾಗಿದೆ ಅಂತ ಕೂಡ ಹೇಳಿದ್ದಾರೆ. ನಾನು ನನಗೆ ನನ್ನ ಹೃದಯದಿಂದ ಕೇಳುತ್ತೇನೆ, ಏಕೆಂದರೆ ನಾನು ಈ ಸಂಗತಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ರಾಮ ನನ್ನ ಹೃದಯದಲ್ಲಿ ಇದ್ದಾನೆ, ರಾಮ ನನ್ನ ಪ್ರಯಾಣದಲ್ಲಿ ಮಾರ್ಗದರ್ಶನವನ್ನ ನೀಡ್ತಾನೆ, ನಾನು ಏನು ಸರಿಯಾಗಿರುವುದನ್ನ ಮಾಡುತ್ತೇನೆ ಅನ್ನೋ ಅರ್ಥ ರಾಮ ಇದ್ದಾನೆ ಅನ್ನೋದನ್ನ ಹೇಳುತ್ತೆ. ಮತ್ತೊಂದು ವಿಚಾರ ಗೊತ್ತಿರಲಿ, ಇದೊಂದು ಬಿಜೆಪಿಯ ಶೋ ಅಪ್ ಕಾರ್ಯಕ್ರಮ. ಶ್ರೀರಾಮ ಒಪ್ಪುತ್ತಾನೆ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಅವರ ಯಾವ ಗುಣಗಳು ರಾಮನಿಗೆ ಹೋಲೋದಿಲ್ಲ. ಸತ್ಯಶೀಲತೆ, ಸಹಿಷ್ಣುತೆ, ತ್ಯಾಗ ಮತ್ತು ಇತರರಿಗೆ ಗೌರವವನ್ನ ಸೂಚಿಸುವುದು ರಾಮನ ಕೆಲವು ಗುಣಗಳು ಮಾತ್ರ. ಆದರೆ ಬಿಜೆಪಿಗರು ಇದಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಇನ್ನು ಕೆಲವಾರು ನಾಯಕರು ಈ ಬಗ್ಗೆ ಮಾತನಾಡಿದ್ರು. ಎಲ್ಲರ ಕಣ್ಣು ಕಾಂಗ್ರೆಸ್ ಕಡೆಗೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ಇತರೆ ನಾಯಕರು ಯಾವ ನಡೆ ಅನುಸರಿಸಲಿದ್ದಾರೆ ಎನ್ನುವುದು ಕುತೂಹಲವನ್ನ ಮೂಡಿಸಿದೆ. ಕಾಂಗ್ರೆಸ್ ಕೈಗೊಳ್ಳುವ ನಿರ್ಧಾರವು ಇಂಡಿಯಾ ಒಕ್ಕೂಟ ಮೈತ್ರಿಕೂಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಅಧೀರ್ ರಂಜನ್ ಚೌಧರಿ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಸಿಗಲೇ ಇಲ್ಲ ಅನ್ನೋದು ಸ್ಪಷ್ಟವಾಗಿಲ್ಲ. ಈ ಆಹ್ವಾನವನ್ನ ಒಪ್ಪಿಕೊಳ್ಳುವುದು ಅಥವಾ ನಿರಾಕರಿಸುವುದು ಪ್ರತಿಪಕ್ಷಗಳ ತಂತಿ ಮೇಲಿನ ನಡೆಯಂತಾಗಿದೆ. ಅಲ್ಪಸಂಖ್ಯಾತರು, ಮುಖ್ಯವಾಗಿ ಮುಸ್ಲಿಮರ ಮತಗಳನ್ನ ಒಂದುಗೂಡಿಸುತ್ತಿದ್ದ ಪ್ರತಿಪಕ್ಷ ನಾಯಕರಿಗೆ ಇದು ಉಭಯ ಸಂಕಟವನ್ನ ಉಂಟು ಮಾಡಿದೆ. ಪಕ್ಷದ ನಿಲುವಿನ ಬಗ್ಗೆ ನಿಮಗೆ ಕೇಳುತ್ತೇವೆ. ನಿಮಗೆ ಜನವರಿ 22ರಂದು ಅದು ಗೊತ್ತಾಗಲಿದೆ. ಇನ್ನು ವೇಣುಗೋಪಾಲ್ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಇನ್ನು ಹಲವರು ಅದನ್ನ ವಿರೋಧಿಸಿದ್ದಾರೆ. ಆದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂದ್ರೆ ಅದುವೇ ಬಿಜೆಪಿ ನಾಯಕರೇ ಮೋದಿ ಅವರ ವಿರುದ್ಧ ರೊಚ್ಚಿಗೆದ್ದಿರೋದು. ಮೋದಿ ಶ್ರೀರಾಮನ ಪೂಜೆಗೆ ಹಕ್ಕಿಲ್ಲ ಎಂದು ಹೇಳಿದ್ದಾರೆ.
ಅದೆಲ್ಲದಕ್ಕೂ ಬುನಾದಿ ಇಟ್ಟಿದ್ದು ನೋಡಿದ್ರೆ ಬಿಜೆಪಿ. ಇದೀಗ ಮೋದಿ ಅವರನ್ನ ಪ್ರಶ್ನಿಸುತ್ತಿದ್ದು ಭಾರಿ ವಿವಾದವನ್ನ ಸೃಷ್ಟಿ ಮಾಡಿದೆ. ಅದೇನಂದ್ರೆ ನೇರ ನಡೆ, ದಿಟ್ಟ ಮಾತು, ಯಾರ ಬಗ್ಗೆನೂ ಟೀಕೆಯನ್ನ ವ್ಯಕ್ತಪಡಿಸಲು ಹಿಂಜರಿಯುತ್ತಿದ್ದ ಬಿಜೆಪಿ ಮುಖಂಡ ಸುಬ್ರಮಣಿಯನ್ ಸ್ವಾಮಿ ಅವರು ಅಪಾರ ಅಭಿಮಾನಿಗಳನ್ನ, ಬೆಂಬಲಿಗರನ್ನ ಹೊಂದಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಮ ಪೂಜೆ ಮಾಡುವ ಹಕ್ಕಿದೆಯೇ ಎಂದು ಸುಬ್ರಮಣಿಯನ್ ಸ್ವಾಮಿ ಅವರು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಭಾರಿ ವಿವಾದಕ್ಕೆ ಸೃಷ್ಟಿಯಾಗಿದೆ. ನೆಟ್ಟಿಗರು ಸುಬ್ರಮಣಿಯನ್ ಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ದಾದ್ರೂ ಏನು? ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಮೋದಿ ಅವರನ್ನ ರಾಮ ಭಕ್ತರು ಹೇಗೆ ಬಿಡ್ತಾರೆ? ಶ್ರೀರಾಮನು ಸೀತೆಯನ್ನ ರಕ್ಷಿಸಲು 1.5 ದಶಕಗಳನ್ನು ಕಾಡಿನಲ್ಲೇ ಕಳೆದ, ಹೋರಾಡಿದ, ಹೆಂಡತಿಯನ್ನ ತೊರೆದ ನರೇಂದ್ರ ಮೋದಿ ಅವರು ಹೇಗೆ ಪೂಜೆ ಮಾಡಲು ಅರ್ಹರು ಅಂತ ಸುಬ್ರಮಣಿಯನ್ ಸ್ವಾಮಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿಯೂ ಸ್ಟೂಡೆಂಟ್ ಆಫ್ ಸಂಸ್ಕೃತ ಎಂಬ ಖಾತೆಯಿಂದಲೂ ಸುಬ್ರಮಣಿಯನ್ ಸ್ವಾಮಿ ವಿರುದ್ಧ ಆಕ್ರೋಶ ಹೊರಬಂದಿದೆ. ಗೌತಮ ಬುದ್ಧರು, ದಯಾನಂದ ಸರಸ್ವತಿಯವರು ಪತ್ನಿಯನ್ನ ತೊರೆದಿದ್ದಾರೆ. ಇತಿಹಾಸದುದ್ದಕ್ಕೂ ಇಂತಹ ತ್ಯಾಗಗಳನ್ನ ಸ್ಮರಣೆ ಮಾಡಬೇಕಾದಂತದ್ದು. ನಿಮ್ಮಂತವರು ಮಾತ್ರ ಇತಿಹಾಸದಲ್ಲಿ ಯಾವುದೇ ಸ್ಥಾನವನ್ನ ಪಡೆಯೋದಿಲ್ಲ ಎಂದು ತುಂಬಾ ಜನ ಟ್ವೀಟ್ ಮಾಡಿದ್ದಾರೆ. ಇನ್ನು ಹಲವರು ಟ್ವೀಟ್ನಲ್ಲಿ ಮೋದಿ ಅವರಿಗೆ ಆಂಜನೇಯನ ಗುಣವಿದೆ, ಅವರು ರಾಮ ಮಂದಿರ ಉದ್ಘಾಟನೆಗಾಗಿ ಕಾಯ್ತಿದ್ದಾರೆ, ನಿಮ್ಮಂತವರಿಗೆ ಅದು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೇ ಇರ್ಲಿ ಸ್ನೇಹಿತರೆ, ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಕೋಟ್ಯಾಂತರ ಹಿಂದೂಗಳ ಕನಸು ನನ್ಸಾಗ್ತಾ ಇದೆ. ಅದೇ ಖುಷಿ ವಿಚಾರವಾಗಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ. ದಾರಿದೀಪ.